ಈಗ ನಾವು ಜಾಬಲ್ಲಿದ್ದೀವಿ, ತುಂಬ ಪ್ರೆಷರ್ ಇದೆ, ನಮ್ಮ ಬಾಸ್ದು ಒತ್ತಡ ಇದೆ, ಹಾಗೇ ನಮ್ಮ ಒಂದು ಟಾಸ್ಕ್ ಫುಲ್ಲು ನಮಗೆ ಹೆಡೇಕು ಪ್ರೆಷರ್ ಎಲ್ಲ ಹಾಕ್ತಾಯಿದ್ದಾರೆ. ಬಟ್ ಆದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಾನು ಕೆಲಸ ಬಿಟ್ಟು ಇನ್ನೊಂದು ಕಡೆ ಹೋಗ್ತೀನಿ ಅಂತಂದರೆ ಆ ಸಮಯದಲ್ಲಿ ನಿಮಗೆ ಆ ದಶಾಭುಕ್ತಿಗಳು ನಡೀತಾ ಇರ್ತಕ್ಕಂಥದ್ದು ಪ್ರೆಷರೇ ಇರುತ್ತೆ. ಕೆಲಸ ಬಿಟ್ಟಿದ ತಕ್ಷಣ ಪ್ರೆಷರ್ ಚೇಂಜ್ ಆಗೋಲ್ಲ, ಪ್ರೆಷರ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ಮನೇಲಿ ಸುಮ್ಮನೆ ಕೂತ್ಕೊಂಡಾಗ, ಇಷ್ಟು ಪ್ರೆಷರ್ ತೊಗೊಂಡು ಕೆಲಸ ಮಾಡಿದಾಗ ಮನೇಲಿ ಸುಮ್ಮನೆ ಕೂತ್ಕೊಂಡಾಗ 4 ದಿವಸ 5 ದಿವಸ ಮಜಾ ಹೊಡಿತೀರ, 6ನೇ ದಿವಸ ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇರ್ತೀರಿ, ಎಲ್ಲೋದ್ರೂ ರಿಜೆಕ್ಷನ್ ಆಗ್ತಾ ಇರುತ್ತೆ. ಯಾಕಂದರೆ ನಿಮಗೆ 5ನೇ ಮನೆ 8ನೇ ಮನೆ 12ನೇ ಮನೆ ನಡೀತಾ ಇದ್ದಾಗ. ಸೊ ಆ ಕಾರಣದಿಂದನೇ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಜ್ಯೋತಿಷ್ಯವನ್ನು ಕಲಿತಾಗ ನಿಮಗೆ ಖಂಡಿತ 100ಕ್ಕೆ 100% ನಿಮಗೆ ಒಳ್ಳೆ ಟೈಮ್ ಕೆಟ್ಟ ಟೈಮ್ ತಿಳ್ಕೊಬೋದು. ಈ ಒಳ್ಳೆ ಟೈಮ್ ಕೆಟ್ಟ ಟೈಮ್ ತಿಳ್ಕೊಳ್ತಕ್ಕಂಥದ್ದೇ ಹಣೆ ಬರಹ ರೀ. ಹಾಗೆ ನಾವು ಮದುವೆ ವಿಚಾರಕ್ಕೆ ಬರೋಣ. ನಮ್ಮ ಜಾತಕದಲ್ಲಿ ಮದುವೆ ಒಂದು ಬಹಳ ಸ್ವಲ್ಪ 2 ಎಡ್ಜ್, ಅರ್ಥ ಮಾಡ್ಕೊಳ್ಳಿ. ಮದುವೆ ಮಾತ್ರ ಡಿಫ್ರೆಂಟು, ಹಣೆ ಬರದಲ್ಲಿ ಮದುವೆ ಮಾತ್ರ ಡಿಫ್ರೆಂಟು. ಹೇಗಪ್ಪ ಅಂತಂದರೆ, ಮದುವೆ ನಿಮ್ಮ ಜಾತಕ 50%, ಬರ್ತಕ್ಕಂಥ ಹುಡುಗ ಅಥವಾ ಹುಡುಗಿಯ ಜಾತಕ 50%, ಎರಡನ್ನೂ ಕಂಬೈನ್ ಮಾಡ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ಬರುತ್ತೆ. ಒಂದು ಸೈಡಲ್ಲಿ ನಿಮಗೆ ನೆಗೆಟಿವ್ ಅಂತ ತೋರಿಸಿರುತ್ತೆ, ವೈವಾಹಿಕ ಜೀವನ ನಿಮಗೆ ಚೆನ್ನಾಗಿರಲ್ಲ. ಇನ್ನೊಂದು ತರಬೇಕಾದ್ರೆ ಅಲ್ಲಿರ್ತಕ್ಕಂಥ ದಶಾಭುಕ್ತಿನೂ ಕೂಡ ಚೆನ್ನಾಗಿಲ್ಲ ಅಂದರೆ, ಎರಡೂ ಮರ್ಜಾದಾಗ ಫೈರ್, ಇಲ್ಲೂ ಫೈರು ಎರಡೂ ಜಾಯ್ನ್ ಆದಾಗ ಬಿಗ್ ಫೈರ್ ಆಗಿಬಿಡುತ್ತೆ. ಅಲ್ಲಿ ವಾಟ್ರ್ ಬರಬೇಕು ನಮಗೆ, ಇಲ್ಲಿ ಫೈರ್ ಇದ್ದಾಗ ಇಲ್ಲಿ ವಾಟ್ರ್ ಬರಬೇಕು. ಆವಾಗ ಜಾಯ್ನ್ ಆದಾಗ ಸ್ವಲ್ಪ 50% ಕಮ್ಮಿ ಆಗುತ್ತೆ. ಆ ಮನೆಗಳು ಕೆಲವು ಇರ್ತವೆ, ಯಾವ ಮನೆಗಳು ನಡೆದಾಗ ವಾಟ್ರ್ ಮನೆಗಳು ಅಂತ ಹೇಳ್ತೀವಿ ನಾವು, ವಾಟ್ರ್ ರೀತಿ ವರ್ಕ್ ಆಗುತ್ತೆ ಅಂತ, ತಂಪಾಗಿ ಕೂಲಾಗಿರ್ತಕ್ಕಂಥದ್ದು. ಈ ಕಡೆ ನಮಗೆ ಜಾತಕ ತುಂಬ ಚೆನ್ನಾಗಿರುತ್ತೆ, 2ನೇ ಮನೆ 7ನೇ ಮನೆ 9ನೇ ಮನೆ 5ನೇ ಮನೆ ಎಲ್ಲ ಸ್ವಲ್ಪ ಚೆನ್ನಾಗಿರೋದೇ ಇದೆ, ದಶಾಗಳು ಚೆನ್ನಾಗಿದೆ. ಆದರೆ ನೀವು ತಗೊಂಬರ್ತಿರಲ್ಲ ಇನ್ನೊಬ್ಬರ ಜಾತಕ, ಅವ್ರದ್ದೇನಾದರೂ ನೆಗೆಟಿವ್ ಇದ್ದರೆ, ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಮ್ಯಾಚ್ ಮೇಕಿಂಗ್ ಹೋಗ್ತಿರಲ್ಲ, ಅದು ನಕ್ಷತ್ರ ಟು ನಕ್ಷತ್ರ ಅಷ್ಟೇ, ಅದನ್ನು ಕೈ ಬಿಡಬೇಕು. ಕರ್ನಾಟಕದಲ್ಲಿ, ದೇಶದಲ್ಲಿ ಈ ಮ್ಯಾಚ್ ಮೇಕಿಂಗ್ ಅಂತಕ್ಕಂಥದ್ದು ನಾಡಿ ಬಂದಿಲ್ಲ, ಗ್ರಹ ಮೈತ್ರಿ ಬಂದಿಲ್ಲ, ಇದು ಅಡಗುಲಜ್ಜಿ ಹಳೇ ಕಾಲದ ವೇಸ್ಟ್, ತಿಪ್ಪೆಗೆ ಹಾಕ್ತಕ್ಕಂಥ ವಿಚಾರ. ತಿಪ್ಪೆಗೆ ಹಾಕಿ, ಯಾಕೆಂದರೆ ಅದೆಲ್ಲೂ ವರ್ಕ್ ಆಗಿಲ್ಲ. ಈ ಗ್ರಹ ಮೈತ್ರ ನೋಡಿಕೊಂಡು ನಾಡಿ ಕೂಟ, ಯಾಕಂದರೆ ಇದರಲ್ಲಿ ಒಂದೇ ಒಂದು ಅಂಶ ಇರೋದು, ಇವರ ನಕ್ಷತ್ರ 27 ನಕ್ಷತ್ರದಲ್ಲಿ ಇವ್ರದ್ದು ಯಾವುದೋ ಒಂದು ಚಂದ್ರ ಯಾವುದೋ ಒಂದು ರಾಶಿಯಲ್ಲಿ ಕೂತ್ಕೊಂಡು ಒಂದು ನಕ್ಷತ್ರದಿದೆ, ಆ ನಕ್ಷತ್ರ ತಗೊಳ್ತಾರೆ. ಈ ಕಡೆ ಪಾರ್ಟ್ನರ್ದು ನಕ್ಷತ್ರ ತಗೊಳ್ತಾರೆ. ಇವೆರಡು ನಕ್ಷತ್ರದ ಮೇಲೆ ನೀವು ವಿಶ್ಲೇಷಣೆ ಮಾಡಿದ್ರೆ ಇವರ ಲಗ್ನ ಬೇರೆ, ಇವರ ಲಗ್ನ ಬೇರೆ. ಹಾಗೆ ಇವರಲ್ಲಿರ್ತಕ್ಕಂಥ 9 ಗ್ರಹಗಳು ಬೇರೆ ಕಡೆ ಕೂತಿದ್ದಾವೆ, ಈ ಕಡೆ ಬೇರೆ ಕಡೆ ಕೂತಿರ್ತವೆ. ಇವರ ದಶಾ ಬೇರೆ, ಇವರ ದಶಾ ಬೇರೆ, ಇವರ ಭುಕ್ತಿ ಬೇರೆ, ಇವರ ಭುಕ್ತಿ ಬೇರೆ, ಇವರ ಅಂತರ್ಭುಕ್ತಿ ಬೇರೆ, ಇವರ ಅಂತರ್ಭುಕ್ತಿ ಬೇರೆ. ಇವೆರಡನ್ನೂ ನಾವು ಜೋಡಿಸ್ಬೇಕು ಅಂದರೆ ಈ ಲೆವೆಲಲ್ಲಿ ಜೋಡಿಸ್ಬೇಕೇ ಹೊರತು ಸಣ್ಣದಾಗಿರ್ತಕ್ಕಂಥ ನಕ್ಷತ್ರ ಟು ನಕ್ಷತ್ರ ಮ್ಯಾಚ್ ಮಾಡ್ತಕ್ಕಂಥದ್ದು ಕಾಡು ಜನಗಳಿಗೆ ಮಾತ್ರ. ನೀವು ಕಾಡು ಜನಗಳಾಗಿದ್ದರೆ ಆ ಥರ ನೀವು ಚೆಕ್ ಮಾಡ್ಕೊಳ್ಳಿ. ನಾಡು ಜನಗಳಾಗಿದ್ದರೆ ನಾವು ಯಾಕೆ ಇದು ಹಿಂದಿನ ಕಾಲದಲ್ಲಿ ಕೊಟ್ಟಿದ್ರು ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಆ ಕಾಲದಲ್ಲಿ ಅವ್ರಿಗೆ ಪಾಪ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು ಗೊತ್ತಿರಲಿಲ್ಲ. ಅವರ ಹೆಸರು ನಾಮ ನಕ್ಷತ್ರ ಅಂತಲೇ ಹೆಸರು ಅದಕ್ಕೆ. ಇವತ್ತು ಕೂಡ ನಾಮನಕ್ಷತ್ರ ಅಂತ ರೂಢಿಲಿದೆ. ಹಳೆಯ ಕಾಲದಲ್ಲಿ ನಾಮನಕ್ಷತ್ರ ಅಂತಿತ್ತು, ಅದ್ರ ಮೇಲೆ ನೋಡ್ತಾ ಇದ್ದರೆ ಹೊರತು ಆ ನಕ್ಷತ್ರವನ್ನು ಡೇಟ್ ಆಫ್ ಬರ್ತ್ ಇರೋರಿಗೆ ನೋಡೋಂಗಿಲ್ಲ ಅಂತಲೇ ಶಾಸ್ತ್ರ ಹೇಳಿದೆ. ಯಾರಿಗೆ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ಇರುತ್ತೋ ಅಲ್ಲಿ ದಶಾ ಟು ದಶಾ ನೋಡಬೇಕು. ಒಂದು ದಶ ಆದಮೇಲೆ ಇನ್ನೊಂದು ದಶ ಕೂಡಂಕುಷವಾಗಿ ಅದನ್ನು ಮ್ಯಾಚ್ ಮಾಡಬೇಕು. ಈ ದಶ ಇವರಿಬ್ಬರಿಗೆ ಹೆಂಗಿದೆ, ಈ ದಶ ಹಿಂಗಿದೆ, ಈ ದಶ ಹಿಂಗಿದೆ. ಅದು ಬಿಟ್ಬಿಟ್ಟು ಯಾವುದೋ ನಾಡಿ ಕೂಟ ಅಂತೆ, ಗ್ರಹ ಮೈತ್ರಿ ಕೂಟ ಅಂತೆ, ಸ್ತ್ರೀ ದೀರ್ಘ ಕೂಟ ಅಂತೆ, ಅವೆಲ್ಲ ವೇಸ್ಟ್. ಅದು ವೇಸ್ಟ್ ಆಫ್ ದಿ ವೇಸ್ಟ್.